आप देख रहे हैं बीजापुर समय। मैं आपके साथ खलील कलादगी। शहर बीजापुर के शिवाजी सर्कल के करीब स्थित केम्भावी कॉम्प्लेक्स के टेलर शॉप में लगी आग। बताया जा रहा है कि शॉर्ट सर्किट के कारण टेलर शॉप में लगी आग। दमकल अधिकारियों पर देर से आने और गैर जिम्मेदाराना रवैये का आरोप लगा रहे हैं स्थानीय लोग। ಇವತ್ತು ಕೇಳಿದ್ಕೊಳ್ಳಿ ಫೈರ್ ನಂಬರ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಇವರು. ಯಾವ ಮಾಧ್ಯಮದ ಮುಖಾರ 101 ಚೇಂಜ್ ಮಾಡ್ಯಾರಪ್ಪ. ಯಾರಿಗೆ ಗೊತ್ತದ 101 ಮಾಡಿತ್ತು? 101 ಅದು ಫಿಕ್ಸ್. ಹಚ್ಚಿದ್ಕೊಳ್ಳಿ ಈಗ ಹೇಳತ್ತಾರ ಫೈರ್ ನಂಬರ್ ಚೇಂಜ್ ಆಗಿದೆ ನಮ್ದು ಫೈರ್ ತಮ್ಕೇರಿ सरोज बीजे ಸರೋಜ್ ಬೀಜ ಈ ನಂಬರ್ ಚೇಂಜ್ ಆಗಿದೆ ಅಂತ ಹಾರಿಸ್ಕೋತಾರೆ. ಮತ್ತೆ ಎರಡನೇದು ಕೇಳಿದ್ರೆ ಕೊಡ್ರಿ ಮೇಡದವ್ರು ಹೇಳ್ತಾರೆ. ಯಾವ ರೀತಿ ಹಿಂಗಾದ್ರೆ यार हरकोर बोलते उसका नाम ಈ ರೀತಿ ಮಾಡಬಾರ್ದು. ಅಲ್ಲ ನಾವು ಹೊಂಟಿದ್ದೇವೆ ಸಲೀಸಾಗಿ ನಾವು ಹೊಂಟಿದ್ದೇವೆ ಅಂತ ನಮ್ಮ ಎಲ್ಲರೂ ಹೇಳಿಸ್ಕೇರಿ ನಾವು ಮತ್ತೆ ಸಾರ್ವಜನಿಕ ಎಲ್ಲರೂ ಇದ್ರು ಒಳಗೆ ಹೋಗಿ ಕೇಳಿ ಹಾರಿಸ್ತೇವೆ. ಇಲ್ಲ ಸ್ಥಿತಿ ಏನಾಗ್ತಿತ್ತು ಹೇಳ್ರಿ ನೋಡು. ಒಂದು ಇದು ಅಂತ ಕರಿ ಒಂದು ಸಾರ್ವಜನಿಕ ಒಂದು ವಾಸ್ತಿ ಒಂದು ಏನಾದರೂ ಪ್ರಾಣಹಾನಿ ಆಗ್ತಿದ್ರೆ ಅಂತ ಒಳಗೆ ಮನೆ ತಂದ್ರೆ ಏನು ಮಾಡ್ತಿದ್ರು ಅವರು? ಹಿಂಗೆ ಬಿಡ್ತಿದ್ರ? ಇದೇ ರೀತಿ ಆಗ್ತಿತ್ತು ಮನೆ ತಂದ್ರೆ ಈ ರೀತಿ ಆದ್ರೆ ಹಂಗಲಿಂದ ಇಟ್ಟು ಹದಿಗಟ್ಟು ನಮ್ಮ ಸ್ಥಿತಿ ಬಿಜಾಪುರದು. ಇವತ್ತು ಬಿಜಾಪುರ ಸೆಂಟ್ರಲ್ ಒಂದು 2 ಗಾಡಿ ಕಂಪಲ್ಸರಿ ಮಾಡ್ರಿ. ಊರವ್ರಿಗೆ ಮಾಡಿಕೆಲ್ಲಿ ಬರ್ತಾಗ ಒಂದು ತಾಸು ಹಿಡಿತದ. ಒಂದು ತಾಸೊಳಗೆ ಒಂದು 100 ಜನ ಸಾಯ್ತಾರೆ ಇಲ್ಲಿ ಒಂದು ಫೈರ್ ಆತಂದ್ರೆ. ನೀವು ಊರವ್ರಿಗೆ ಮಾಡಿದಿರಿ. ಇಲ್ಲ ಬಿಜಾಪುರದಿಂದ 10 ಕಿಲೋಮೀಟರ್ ಫೈರ್ ಮಾಡ್ತೀರಿ ನೀವು ಆಫೀಸ್. ಇಲ್ಲಿ ಬಿಜಾಪುರ ಸೆಂಟ್ರಲ್ ಒಳಗೆ ಇರಬೇಕು ಒಂದು ಗಾಡಿ. ಇಲ್ಲಿ ವ್ಯವಸ್ಥೆ ಇಲ್ಲ, ಜಾಗ ಇಲ್ಲ ಮಾಡ್ಲಿಕ್ಕೆ. ಒಂದು ಹೊರಗಡೆ ಮಾಡ್ತೀರಿ ನೀವು 106 ಕಿಲೋಮೀಟರ್ ದೂರ. ಬಿಜಾಪುರ ಒಂದು ಸಿಟಿ ಒಳಗೆ ಒಂದು ಗಾಡಿ ಇರಬೇಕು ಫೈರ್ದು. ಬಿಟಿಗೆ 10 ಕಿಲೋಮೀಟರ್ ದೂರ ಮಾಡ್ತೀವಿ ನಾವು. ಬರೋತ್ತಾಗ ಸ್ಥಿತಿ ಏನಾಗ್ತದೆ? ಟ್ರಾಫಿಕ್ ಪ್ರಾಬ್ಲಮ್, ಪಬ್ಲಿಕ್ ಪ್ರಾಬ್ಲಮ್. ಬರೋತ್ತಾಗ ಇಲ್ಲಿ ಆಗುತ್ತಾ ಇಲ್ಲಿ ಫೈರ್ ಇದು ನುಕ್ಸಾನ್ ಆಗಲ್ಲ? जने दलवाई था सर होमगार्ड सर। सर मेरा नाम हुसैन है। 1 घंटे से उनको फ़ोन कर रहे हैं, मैं फायर डिपार्टमेंट फ़ोन कर रहे हैं तो फ़ोन उठा रहे हैं। जब बाद में हम देखो क्या है, दरवाज़ा तोड़ को पानी आज सब भिजा है। भिजे के बाद में गांधी पुलिस ने कंप्लेंट करे। जब उन्होंने फ़ोन लगे बाद तब आए, तब उन्होंने आप क्या बोलते हैं मालूम क्या? और हमारे ऊपर गर्म हो रहे हैं उन्होंने। तुम्हें क्या उकाड़े ना लेके आया, तुम फाड़े ना लेके आया, तुम कंप्लेंट करते करो। ऐसे एक पुलिस के मुँह से बात निकलने के बाद में पुलिस वालों को फ़ायदा क्या? उन्हें उसका नाम सी गणेश, उन्हें बेंगलुरु का आए थे, फायर ऑफिस का है उन्हें। उसका नाम सी गणेश है। खुला ओपन बोल रहा पब्लिक के अंदर, मेरे उकाड़ लो, मेरे फाड़ लो, तुम क्या करते हो? रोज़ देखता हूँ ऐसे ऐसे रोज़ देखता हूँ मैं, तुम क्या करते कर लो। ऐसा पुलिस बात कर रहा है तो उससे फ़ायदा क्या? पुलिस रखो, उसे एक्शन लो तुम्हें। ये इसका टेलर दुकान है, वो शॉर्ट सर्किटों को आज लगे
हाँ पक्का शॉर्ट सर्किट होगा, आग लगे, लेकिन उस नुकसान क्या, लाख 1.5 लाख नुकसान ही हो। अभी नुकसान के जिम्मेदार हो फायर ऑफिस वाले लोग। मेरा नाम हुसैन है। नहीं पब्लिक है। ಹಾಂ ನಾನು ಬಿಲ್ಡಿಂಗ್ ಓನರು ಸುರೇಂದ್ರ ಕೆಂಬಾವಿ ಅಂತ. ಇಲ್ಲಿ ಒಂದು 2 ತಾಸಿಂದ ಇಲ್ಲಿ ಬೆಂಕಿ ಹತ್ತದಾಗ ಇವರು ನಮ್ಮ ಶಾಪ್ಸ್ ಕೆಳಗೆ ರೆಂಟ್ ಇದ್ದವರೆಲ್ಲ ಫೋನ್ ಮಾಡಿ ಹೇಳಿದ್ರು ಫೈರ್ ಆಫೀಸ್ ಅವರಿಗೆ. ಅವ್ರು ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ತೋರಿಸಲಿಲ್ಲ. ನಂತರ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದಾಗ ಅಲ್ಲಿಂದ ಅವರು ಫೈರ್ದವರಿಗೆ ಆಫೀಸ್ ಕಾಲ್ ಮಾಡಿದಾಗ ಅವರು ಬಂದ್ರವರು. ಅದು ಬರೋಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಇವರು ನಮ್ಮ ಹೋಮ್ ಗಾರ್ಡ್ ಮತ್ತು ಇಲ್ಲಿ ಪಬ್ಲಿಕ್ ಇರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಅದು ಬೆಂಕಿ ಹರಿಸಿದ್ದಾರೆ. ಅದನ್ನು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ ಗೊತ್ತಾಗಿದೆ ಅದನ್ನು. ಆದರೆ ಇವರು ಇರ್ರೆಸ್ಪಾನ್ಸಿಬಿಲಿಟಿ ಆಗಿ ಅವರು ಫೈರ್ದವರು ಇದು ತೋರಿಸಿದ್ರು ಅವ್ರು. ಯಾಕಂದರೆ ಶಿವಾ ಸರ್ಕಲ್ ಇರೋದ್ರಿಂದ ಇಲ್ಲಿ ಪೊಲೀಸ್ ಕ್ಲಬ್ ಇದೆ, ಇಲ್ಲೇ ಇದರಿಂದ ಎಲ್ಲ ಸೆಂಟರ್ ಪಾಯಿಂಟ್ ಇದು. ಸೆಂಟರ್ ಪಾಯಿಂಟ್ ಇದ್ರೆ ಒಂದು 2 ನಿಮಿಷದಲ್ಲಿ ಬಂದಿದ್ರೆ ಎಲ್ಲನೂ ಯಾವುದೂ ಲಾಸ್ ಆಗ್ತಿದ್ದಿಲ್ಲ. ಈಗ ಮೇಲ್ಗಡೆ ಟೇಲರ್ ಅಂಗಡಿ ಇತ್ತು, ಅದು ಅಲ್ಲಿ ಮಷಿನರಿ ಮತ್ತು ಪಬ್ಲಿಕ್ ಅರ್ಬಿ ಹಾಕಿದ್ದು ಎಲ್ಲ ಸುಟ್ಟೋಗಿದ್ದಾವೆ. ಅದನ್ನು ಒಂದು ವೇಳೆ ಇದು ಇನ್ನೂ ಬೆಂಕಿ ಹಚ್ಚಿತ್ತಪ್ಪ ಅಂದ್ರೆ ಆಸ್ಪಾಸ್ ಇರುವಂಥ ಎಲ್ಲ ಅಂಗಡಿಗಳಿಗೂ ಇದಾಗ್ತಿತ್ತು. ಕೆಳಗೆ ATM ಇದೆ, ಬಾಜುಕ್ಕೆ ಅದು 2 ವೀಲರ್ ಶಾಪ್ ಇದೆ. ಈ ಥರ ಇದ್ರಿಂದ ಎಲ್ಲ ಮಟ್ರಿಯಲ್ ಎಲ್ಲ ಸುಟ್ಟೋಗ್ತಿದ್ದು. ಅದು ಈಗ ಮೇಲಿಂದ ಅಂಗಡಿ ಅಷ್ಟು ಸುಟ್ಟಿದ್ದು. ಅದನ್ನು ಇದಕ್ಕೆ ಫೈರ್ದವ್ರೆ ಅದಕ್ಕೆ ಜಿಮ್ಮೆದಾರ ಆಗ್ತಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ಇಮಿಡಿಯೇಟಾಗಿ ರೆಸ್ಪಾನ್ಸ್ ತೋರಿಸಿದ್ರೆ ಇಷ್ಟೆಲ್ಲ ನುಕ್ಸಾನ್ ಆಗ್ತಿದ್ದಿಲ್ಲ. 80ರಿಂದ 1 ಲಕ್ಷ ರೂಪಾಯಿ ತನಕ ಪಾಪ ಅವರಿಗೆ ಟೇಲರ್ ಅವರಿಗೆ ನುಕ್ಸಾನ್ ಆಗಿತ್ತು. ಅದಕ್ಕೆ ಅದನ್ನು ಭರ್ಪಾಯಿ ಅವ್ರು ಮಾಡಿಕೊಡ್ಬೇಕು. ಟೇಲರ್ ಅವರು ಇಲ್ಲಿ ನಿಸಾರ್ ಅಂತೇಳಿ ಅವರು ಇಲ್ಲಿ ಟೈಲರಿಂಗ್ ಇದು ಇತ್ತು, ಅದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ ಇದು ಬಂದಿತ್ತು. ಅದನ್ನು ಇವ್ರು ಇಮಿಡಿಯೇಟಾಗಿ ರೆಸ್ಪಾನ್ಸ್ ತೋರಿಸಿದ್ರು. ಒಂದು 2 ನಿಮಿಷ ಇಲ್ಲಿ ಬಂದು ಎಷ್ಟೋ ಸಲ ಇಲ್ಲಿ ಏನೋ ಒಂದು ಘಟನೆ ನಡೆದ್ರು ಇಮಿಡಿಯೇಟಾಗಿ ಬರ್ತಿದ್ರು ಅವ್ರು. ಯಾರೇ ಡಿಪಾರ್ಟ್ಮೆಂಟ್ದವ್ರು ಇದ್ದರು ಇಲ್ಲಿ 1 ಅವರ್ ಆದ್ಮೇಲೆ ಎಲ್ಲ ಮುಗಿದ್ಮ್ಯಾಗ ಇವರೆಲ್ಲ ಆರಿಸ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಅವರು ಬಂದರು. ಅವರು ನಾವು ಅವ್ರು ಯಾಕೆ ಲೇಟ್ ಅಂತ ಕೇಳಿದರೆ ಇಲ್ಲ ನಮ್ಮ ಫೋನ್ ಡೆಡ್ ಆಗಿದೆ ಅಂತ ಹೇಳ್ತಾರೆ. ಅವ್ರು ಫೋನ್ ಡೆಡ್ ಆಗಿದೆ ಮತ್ತು ಅವ್ನು ಯಾರು ಗಣೇಶ ಅಂತೇಳಿ ಸಿ ಗಣೇಶ ಅಂತ ಹೇಳಿ ಇರೆಸ್ಪಾನ್ಸಿಬಿಲಿಟಿಯಾಗಿ ಇದು ತೋರಿಸ್ತು. ಪಬ್ಲಿಕ್ಕಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಆ್ಯಕ್ಷನ್ ತೊಗೊಳೋದು ಬಿಟ್ಟು ಅದನ್ನು ತಮ್ಮ ಮನಸ್ಸು ಬಂದಾಗ ನಾವು ಯಾವಾಗ ಬೇಕಾದಾಗ ಬರ್ತೀವಿ, ನಮ್ಗೆ ಅನುಕೂಲ ಆದಾಗ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಈ ಥರ ಆದರೆ ಹೆಂಗೆ ಬಿಜಾಪುರ ಒಂದು ಸೆಂಟ್ರ್ ಪಾಯಿಂಟ್ನಾಗಿದ್ದಾಗ ಇಮಿಡಿಯೇಟಾಗಿ ಬಂದ್ರೆ ಮತ್ತು ಎಲ್ಲನೂ ಈ ಇಷ್ಟೆಲ್ಲ ನುಕ್ಸಾನ್ ಹಾಕಿದಿಲ್ಲ ಅದಕ್ಕೆಲ್ಲ. ಅದಕ್ಕೆ ಇದನ್ನು ಏನದ ಆ ಫೈರ್ ಆಫೀಸ್ದವ್ರ ಮೇಲೆ ಇದನ್ನು ಆ್ಯಕ್ಷನ್ ತೊಗೋಬೇಕಂತೇಳಿ ನಾನು ಕೇಳ್ಕೊತೀನಿ. ಈಗ ಎಲ್ಲಕ್ಕೂ ಸುರೇಂದ್ರ ಕೆಂಬಾವಿ ಅಂತ ಬಿಲ್ಡಿಂಗ್ ಓನರ್ನ. ಶಿವಾ ಸರ್ಕಲ್ MG ರೋಡ್ ಪೊಲೀಸ್ ಪ್ಲಾಜಾ ಅಪೋಸಿಟ್. ಸರ್ ನಾನು ಬಿಜಾಪುರ ಜಿಲ್ಲೆ ಗೃಹರಕ್ಷಕನಾಗಿ ಕೆಲಸ ಮಾಡ್ತೀನಿ. ನಿನ್ನೆ ಪಾರ್ಟ್ ಟೈಮ್ ಮಾಡುವಂಥ ಜಾಬ್ ಇದು, ಇನ್ನು ಟೇಲರ್ ಮಾಡ್ತಾ ಇರೋದು. ಬವಿಳ್ದ ಟೈಮ್ನಲ್ಲಿ ನಾನು ಗೃಹರಕ್ಷನಾಗಿ ಇಲ್ಲಿ ಬಿಜಾಪುರದ ಇಲೆಕ್ಷನ್ಗೋಸ್ಕರ ಕರ್ತವ್ಯದಲ್ಲಿದ್ದೆ. ಇಲ್ಲಿ ಆ ಫೈರ್ ನನ್ನ ಅಂಗಡಿಯಲ್ಲಿ ಬೆಂಕಿ ಹತ್ತದಾಗ ಸುಮಾರು ಜನ ಇಲ್ಲಿ ನಿಂತ್ಕೊಂಡು ಕಾಲ್ ಮಾಡಿದ್ದಾರೆ ಫೈರ್ಗೆ. ಯಾದರೂ ರೆಸ್ಪಾಂಡ್ ಮಾಡಿಲ್ಲ. 1 ಗಂಟೆ ಆದರೂ ಎಲ್ಲರೂ ಸುಮಾರು 50ರಿಂದ 60 ಜನನೂ ಕಾಲ್ ಮಾಡಿದ್ರು, ಅದು ರಿಸೀವ್ ಮಾಡಿಲ್ಲ. ಬಟ್ ಈ ನಾವು ಅಲ್ಲಿ ಕಾಲ್ ಬಂದ್ಕೊಳ್ಳಿ, ನಮ್ಗೆ ಕಾಲ್ ಬಂದ್ಕೊಳ್ಳಿ, ನಾವು ಅಲ್ಲಿಂದ ಎಲ್ಲ ಗೃಹಸ್ಥರು ಓಡಿ ಬಂದ್ಕೋರು. ನಾವೆಲ್ಲರೂ ಮತ್ತು ಸಾರ್ವಜನಿಕರೆಲ್ಲ ಜೊತೆ ಸೇರಿಕೆರೆ ಒಳಗೆ ಹೋಗ್ಲಾರ್ದಂಥ ಸ್ಥಿತಿ ಇತ್ತು ಹೊಗಿಂದ. ಅದನ್ನು ಒಳಗೆ ಹೋಗಿರಿ ಎಲ್ಲ ಬೆಂಕಿ ಹರಿದೆವು. ಬಟ್ ನಾವು ಇನ್ನೊಬ್ರಿಗೋಸ್ಕರ ರಕ್ಷಣೆ ಮಾಡ್ತಾ ನಮ್ಮದು ಸ್ಥಿತಿ ಈ ರೀತಿ ಆಗ್ಲಾಗ ಮತ್ತು ಮುಂದಿನ ಕಾರಣ ಏನು ಗೊತ್ತಾಗ್ತಾ ಇಲ್ಲ ಈಗ. ಯಾಕಂದರೆ ಈಗ ನಾವು 101 ಕಾಲ್ ಮಾಡಿದ್ರು ಅವ್ರು ನಮಗೆ ರೆಸ್ಪಾಂಡ್ ಮಾಡ್ತಾಯಿಲ್ಲ. ನಾವು ಬಂದಾಗ ಬರ್ತೀವಿ, ನೀವು ಬೇಕಾದ ಮಾಡೋದಂತ ಈ ರೀತಿ ಹೇಳಿಕೆ ಸರಿಯಲ್ಲ. ಇದಕ್ಕೆ ಸರಿಯಾಗಿ ಒಂದು ಏನಾದರೂ ಫೈರ್ ಊರು ಹೊರಗಿಡೋಕ್ಕಿಂತ ಒಂದು ಸಿಟಿಯಲ್ಲಿ ಒಂದು ಫೈರ್ದು ಒಂದು ಅಗ್ನಿಶಾಮಕ ದಳದ ಒಂದು ಗಾಡಿ ಇಟ್ಟರೆ ಭಾಳ ಅನುಕೂಲ ಆಗ್ತದೆ. ಸಾರ್ವಜನಿಕ ಒಂದು ಮುನ್ನೆಚ್ಚರಿಕೆ ನಾಳೆ ಆಗುವಂಥ ದೊಡ್ಡ ನಾವು ತಗೊಂಡು ತಪ್ಪಿಸ್ದಂಗೆ ಆಗ್ತಂದ್ರೆ ನಾನು ಹೇಳ್ಕೊಳ್ತೀನಿ ಅಷ್ಟೇ. ಫೈರ್ ಆಫೀಸ್ ಹೇಳಿದ್ರೆ ಸರ್ ನಮ್ಮದು ಕಾಲ್ ಅಂತೂ ರಿಸೀವ್ ಮಾಡಲೇ ಇರೋರು. ಬಟ್ 1 ತಾಸು ಕಾಲ್ ಆದ್ರೂ ನಮ್ಗೆ ಬಂದೇ ಇಲ್ಲ. ಈಗ ನಂಬರ್ ಚೇಂಜ್ ಆಗಿದೆ ಅಂತ ಹೇಳಿದ್ರು. ನಂಬರ್ ಚೇಂಜ್ ಆಗಿದ್ದು ಯಾವ ಸಾರ್ವಜನಿಕರು ಯಾವ ಮಾಧ್ಯಮ ಮುಖಾಂತರ ತಿಳಿಸಿಲ್ಲ. 101 ನಂಬರ್ ಇರೋದು ಅದೇ ಎಲ್ಲ ರಚಾರ. ಈಗ ಬಂದ್ಕೊಳ್ಳಿ ಹೇಳ್ತಾ ಇದ್ದಾರೆ ಎಮರ್ಜೆನ್ಸಿ ನಂಬರ್ ಚೇಂಜ್ ಆಗಿದೆ ಅಂತ. ಯಾವ ರೀತಿ ನಮ್ಗೆ ಚೇಂಜ್ ಆಗಿದ್ದು ಗೊತ್ತಿಲ್ಲ, ಯಾವ ಸಾರ್ವಜನಿಕಗೂ ಗೊತ್ತಿಲ್ಲ. ಎಲ್ಲ ಟೆಲಿಗ್ರೂರ್ದು ಒಂದೇ 101 ನಂಬರ್ ಒಂದೇ, ಅದನ್ನೇ ಹಚ್ತಾ ಇದ್ದಾರೆ ಎಲ್ಲರೂ. ಮತ್ತು ಅದನ್ನೇ ಹಚ್ಚಲಿಲ್ಲ ಅಂದ್ಕೊಳ್ಳಿ ಸ್ಥಿತಿ ಏನಾಗ್ತದೆ ಹೇಳ್ರಿ. ನಾವು ಕರ್ತವ್ಯದಲ್ಲಿ ಗಾಂಚಿ ಕರ್ತವ್ಯದವ್ರು ಓಡಿ ಬಂದ್ಕೇರಿ ಆಡಿದ್ವು ಎಲ್ಲ, ಅವರು ಸಹಾಯ ಮಾಡಿದ್ರು. ನಾವು ಏನೋ ನೋಡ್ಕೇರೆ ಮತ್ತೆ ಎಲ್ಲ ಇದು ಆಯ್ತಲ್ಲ, ಎಲ್ಲ ಏನು ಸ್ಥಿತಿ ಆಗ್ತಿತ್ತು और खबरों के लिए जुड़े रहिएगा आपके अपने चैनल बीजापुर समय के साथ।